ಒಂದು ಕೌಟುಂಬಿಕ ನಾಟಕದ ಸನ್ನಿವೇಶವನ್ನ ನೋಡೋಣ. ಒಬ್ಬ ತಂದೆ ತನ್ನ ಎರಡನೇ ಹೆಂಡತಿಯನ್ನ ಮೆಚ್ಚಿಸಬೇಕು, ಅದಕ್ಕಾಗಿ ತನ್ನ ಪೂರ್ವಜರಿಂದ ಬಂದ ಆಸ್ತಿಯನ್ನೇ ಅವಳಿಗೆ ಬರೆದುಕೊಡುತ್ತಾನೆ. ಒಂದೇ ಒಂದು ರೂಪಾಯಿ ಪಡೆಯದೆ. ಹೌದು, ಒಂದೇ ಒಂದು ರೂಪಾಯಿ ಇಲ್ಲದೆ. ಆದರೆ ಅವನ ಮಗ ತನ್ನ ಜನ್ಮಸಿದ್ಧ ಹಕ್ಕಿಗಾನಿ ಹೋರಾಟಕ್ಕೆ ಇಳಿಯುತ್ತಾನೆ. ಇದು ಅರ್ಷ್ನೂರ್ ಸಿಂಗ್ ಮತ್ತು ಹರ್ಪಾಲ್ ಕೌರ್ ನಡುವಿನ ನಿಜವಾದ ಸುಪ್ರೀಂ ಕೋರ್ಟ್ ಪ್ರಕರಣದ ಕಥೆ. ಈ ಕಥೆಯ ಮೂಲಕ ನಾವು ಒಂದು ದೊಡ್ಡ ಗೊಂದಲವನ್ನ ಬಗೆಹರಿಸೋಣ. ಹಿಂದೂ ಕಾನೂನಿನಲ್ಲಿ ಪೂರ್ವಜರ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿ, ಅಂದ್ರೆ ಸ್ವಂತ ದುಡಿಮೆಯ ಆಸ್ತಿ, ಇವೆರಡರ ನಡುವಿನ ವ್ಯತ್ಯಾಸ ಏನು? ಇದು ತುಂಬಾ ಜನರಿಗೆ ಗೊಂದಲ ಇರುತ್ತೆ. ಹೌದು, ಒಬ್ಬ ತಂದೆಗೆ ತನ್ನ ಹಿರಿಯರಿಂದ ಬಂದ ಆಸ್ತಿಯನ್ನ ಮನಸೋಇಚ್ಛೆ ಮಾರುವ ಅಧಿಕಾರ ಇದೆಯಾ? ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಈ ಪ್ರಕರಣದ ತಿರುಳೇ ಇರೋದು ಅದರ ಟೈಮ್ಲೈನ್ನಲ್ಲಿ, ಅಂದ್ರೆ ಘಟನೆಗಳು ನಡೆದ ಸಮಯದಲ್ಲಿ. ಓಕೆ. ಕಥೆ ಶುರುವಾಗೋದು ಲಾಲ್ ಸಿಂಗ್ ಅವರಿಂದ. ಅವರು 1951ರಲ್ಲಿ ತೀರಿಕೊಂಡ್ರು. 1951 ಇದು ಮುಖ್ಯವಾದ ವರ್ಷನ? ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅಂದ್ರೆ ಹಿಂದೂ ಸಕ್ಸೆಷನ್ ಆಕ್ಟ್ 1956 ಜಾರಿಗೆ ಬರೋಕ್ಕೂ ಮೊದಲಿನ ಘಟನೆ. ಓ ಸರಿ. ಸೊ ಅವರ ಆಸ್ತಿ ಅವರ ಮಗ ಇಂದರ್ ಸಿಂಗ್ಗೆ ಬಂತು. ಆ ನಂತರ ಆಮೇಲೆ 1964ರಲ್ಲಿ ಇಂದರ್ ಸಿಂಗ್ ಆಸ್ತಿಯನ್ನು ವಿಭಜನೆ ಮಾಡಿ ಅದರಲ್ಲಿ ಒಂದು ಪಾಲನ್ನು ತನ್ನ ಮಗ ಧರಮ್ ಸಿಂಗ್ಗೆ ಕೊಟ್ರು. ಸರಿ. ಈ ಧರಮ್ ಸಿಂಗಿನ ಮಗನೇ ನಮ್ಮ ಕಥೆಯ ನಾಯಕ ಅರ್ಷ್ನೂರ್ ಸಿಂಗ್. ಅವನು 1985ರಲ್ಲಿ ಹುಟ್ಟಿದ್ದು. ಇಲ್ಲಿಂದಲೇ ಸಮಸ್ಯೆ ಶುರುವಾಗಿದ್ದು ಅಲ್ವಾ? ಎಕ್ಸಾಕ್ಟ್ಲಿ. 1999ರಲ್ಲಿ ಧರಮ್ ಸಿಂಗ್ ತನಗೆ ಬಂದಿದ್ದ ಪಾಲನ್ನು ಹರ್ಪಾಲ್ ಕೌರ್ ಅನ್ನೋ ಮಹಿಳೆಗೆ ಮಾರಾಟ ಮಾಡ್ತಾರೆ. ಆದ್ರೆ ಆಶ್ಚರ್ಯ ಅಂದ್ರೆ ಆಕೆ ಅವರ ಎರಡನೇ ಹೆಂಡ್ತಿ ಮತ್ತು ಈ ಮಾರಾಟದಲ್ಲಿ ಯಾವುದೇ ಹಣದ ವಹಿವಾಟು ಆಗಿರಲಿಲ್ಲ. ಹೌದಾ? ಅಂದ್ರೆ ಅದೊಂದು ರೀತಿಯಲ್ಲಿ ಗಿಫ್ಟ್ ಕೊಟ್ಟ ಹಾಗಾಯ್ತು. ಹೌದು. ಎರಡನೇ ಮದುವೆಯಾಗಲು ಇದೊಂದು ಷರತ್ತು ಅಂತ ಸ್ವತಃ ತಂದೆಯೇ ಒಪ್ಕೊಂಡಿದ್ರು. ಹೌದು. ಮತ್ತು ಇಲ್ಲಿಯೇ ಸುಪ್ರೀಂ ಕೋರ್ಟ್ನ ವಿಶ್ಲೇಷಣೆ ಮಹತ್ವ ಪಡೆಯುತ್ತೆ. ಲಾಲ್ ಸಿಂಗ್ 1956ರ ಕಾಯ್ದೆ ಬರೋ ಮುನ್ನವೇ ತೀರಿಕೊಂಡಿದ್ರಿಂದ ಈ ಆಸ್ತಿಗೆ ಹಳೆಯ ಮಿತಾಕ್ಷರ ಕಾನೂನು ಅನ್ವಯವಾಗುತ್ತೆ ಅಂತ ಕೋರ್ಟ್ ಹೇಳಿತು. ಮಿತಾಕ್ಷರ ಕಾನೂನು ಅಂದ್ರೆ ಸ್ವಲ್ಪ ಸರಳವಾಗಿ ಹೇಳಿ. ಹೇಳ್ಬೇಕಂದ್ರೆ ಇದು ಹಿಂದೂ ಅವಿಭಕ್ತ ಕುಟುಂಬದ ಹಳೆಯ ನಿಯಮಗಳ ಒಂದು ವ್ಯವಸ್ಥೆ. ಇದರ ಪ್ರಮುಖ ಅಂಶ ಏನ್ ಗೊತ್ತಾ? ಏನು? ಗಂಡು ಮಕ್ಕಳಿಗೆ ತಂದೆ, ಅಜ್ಜ ಅಥವಾ ಮುತ್ತಜ್ಜನಿಂದ ಬಂದ ಆಸ್ತಿಯಲ್ಲಿ ಹುಟ್ಟಿನಿಂದಲೇ ಹಕ್ಕು ಬಂದ್ಬಿಡುತ್ತೆ. ಒಂದು ನಿಮಿಷ. ಹಾಗಾದ್ರೆ 1964ರಲ್ಲಿ ಇಂದರ್ ಸಿಂಗ್ ಆಸ್ತಿ ವಿಭಜನೆ ಮಾಡಿ ತನ್ನ ಮಗ ಧರಮ್ ಸಿಂಗ್ಗೆ ಕೊಟ್ರು. ಅದು ಅವನ ಸ್ವಂತ ಆಸ್ತಿ ಆಗಲಿಲ್ವೇ? ಇಲ್ಲ. ಅದು ಇನ್ನೂ ಪೂರ್ವಜರ ಆಸ್ತಿಯಾಗಿಯೇ ಉಳಿಯುತ್ತೆ. ಇದು ಸ್ವಲ್ಪ ಗೊಂದಲಮಯವಾಗಿದೆ. ಅತ್ಯುತ್ತಮ ಪ್ರಶ್ನೆ. ಹೌದು, ಅದು ಧರಮ್ ಸಿಂಗ್ನ ಕೈಗೆ ಬಂದ್ರೂ ಅವನ ಮಗ ಅರ್ಷ್ನೂರ್ನ ದೃಷ್ಟಿಯಲ್ಲಿ ಅದು ಪೂರ್ವಜರ ಆಸ್ತಿಯಾಗಿಯೇ ಉಳಿತು. ಓಕೆ. ಒಂದು ವೇಳೆ ಈ ಆಸ್ತಿ ಧರಮ್ ಸಿಂಗ್ ಸ್ವತಃ ದುಡ್ದು ಸಂಪಾದಿಸಿದ್ರೆ, ಅಂದ್ರೆ ಅದು ಸ್ವಯಾರ್ಜಿತ ಆಸ್ತಿಯಾಗಿದ್ರೆ ಕಥೆಯೇ ಬೇರೆ ಇರ್ತಿತ್ತು. ಆಗೇನಾಗ್ತಿತ್ತು? ಆಗ ಅದನ್ನು ಯಾರಿಗೆ ಬೇಕಾದರೂ ಹೇಗೆ ಬೇಕಾದರೂ ಮಾರುವ ಅಥವಾ ದಾನ ಮಾಡುವ ಸಂಪೂರ್ಣ ಹಕ್ಕು ಅವನಿಗಿರುತ್ತಿತ್ತು. ಆದರೆ ಇಲ್ಲಿ ಹಾಗಲ್ಲ. ಹಾಗಾದ್ರೆ ಕರ್ತನಾಗಿ, ಅಂದ್ರೆ ಕುಟುಂಬದ ಯಜಮಾನನಾಗಿ ಧರಮ್ ಸಿಂಗ್ಗೆ ಆಸ್ತಿ ಮಾರುವ ಅಧಿಕಾರ ಇರ್ಲಿಲ್ವಾ? ಅಧಿಕಾರ ಇತ್ತು, ಆದ್ರೆ ಅದಕ್ಕೆ ಕೆಲವು ಮಿತಿಗಳಿದ್ದವು. ಮಿತಾಕ್ಷರ ಕಾನೂನಿನ ಪ್ರಕಾರ ಕರ್ತನು ಪೂರ್ವಜರ ಆಸ್ತಿಯನ್ನು ಕೇವಲ ಕಾನೂನುಬದ್ಧ ಅವಶ್ಯಕತೆ ಅಥವಾ ಲೀಗಲ್ ನೆಸೆಸಿಟಿ ಇದ್ರೆ ಮಾತ್ರ ಮಾರಾಟ ಮಾಡಬಹುದು. ಕಾನೂನುಬದ್ಧ ಅವಶ್ಯಕತೆ ಅಂದ್ರೆ ಉದಾಹರಣೆಗೆ ಕುಟುಂಬದ ಸಾಲ ತೀರಿಸಲು, ಮಕ್ಕಳ ಶಿಕ್ಷಣಕ್ಕಾಗಿ ಅಥವಾ ಕುಟುಂಬದ ಬೇರೆ ಯಾವುದಾದರೂ ತುರ್ತು ಸಂದರ್ಭಗಳಲ್ಲಿ ಮಾತ್ರ. ಸರಿ. ಎರಡನೇ ಮದುವೆಗಾಗಿ ಆಸ್ತಿಯನ್ನು ಉಡುಗೊರೆಯಾಗಿ ನೀಡುವುದು ಕಾನೂನುಬದ್ಧ ಅವಶ್ಯಕತೆ ಆಗುವುದಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿತು. ಇದು ನಿಜಕ್ಕೂ ಸ್ಪಷ್ಟವಾದ ಚಿತ್ರಣ ಕೊಡುತ್ತೆ. ಹಾಗಾದ್ರೆ ಈ ತೀರ್ಪಿನಿಂದ ನಾವು ಕಲಿಬೇಕಾದ ಪ್ರಮುಖ ಅಂಶಗಳೇನು? 2 ಮುಖ್ಯ ಅಂಶಗಳಿವೆ. ಮೊದಲನೆಯದು ಆಸ್ತಿ ಖರೀದಿದಾರರಿಗೆ. ಓಕೆ. ಅವು ಪೂರ್ವಜರ ಆಸ್ತಿ ಕೊಳ್ಳುವಾಗ ಕೇವಲ ಮಾರಾಟಗಾರನನ್ನು ನಂಬಿದರೆ ಸಾಲದು. ಆ ಮಾರಾಟದ ಹಿಂದಿನ ಕಾರಣ ನ್ಯಾಯಬದ್ಧವಾಗಿದೆಯಾ ಅಂತ ನೀವೇ ಪರಿಶೀಲಿಸಬೇಕು. ಆ ಜವಾಬ್ದಾರಿ ಖರೀದಿದಾರರ ಮೇಲೆ ಇರುತ್ತೆ. ಇಲ್ಲದಿದ್ದರೆ ವರ್ಷಗಳ ನಂತರ ಆಸ್ತಿ ಕೈತಪ್ಪಿ ಹೋಗ್ಬೋದು. ಖಂಡಿತ. ಇದು ಖರೀದಿದಾರರಿಗೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ. ಮತ್ತು ಕುಟುಂಬಗಳಿಗೆ ಏನು ಪಾಠ ಇದೆ? ಎರಡನೆಯದಾಗಿ ಕುಟುಂಬದ ಸದಸ್ಯರಿಗೆ ತಂದೆಯ ವೈಯಕ್ತಿಕ ಇಚ್ಛೆಗಳಿಗಾಗಿ ಅಥವಾ ಒತ್ತಡಗಳಿಗಾಗಿ
ಮುಂದಿನ ಪೀಳಿಗೆಯ ಹಕ್ಕುಗಳನ್ನು ಸುಲಭವಾಗಿ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನ ಈ ತೀರ್ಪು ದೃಢಪಡಿಸುತ್ತೆ. ಅಂದ್ರೆ ಪೂರ್ವಜರ ಆಸ್ತಿ ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ, ಅದು ಒಂದು ಪರಂಪರೆ. ಹೌದು, ಅದೊಂದು ಪರಂಪರೆ. ಈ ತೀರ್ಪು ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಒಬ್ಬ ವ್ಯಕ್ತಿಯ ಆಸ್ತಿಯ ಮೇಲಿನ ಸ್ವಾತಂತ್ರ್ಯ ಮತ್ತು ಮುಂದಿನ ಪೀಳಿಗೆಗಾಗಿ ಕುಟುಂಬದ ಪರಂಪರೆಯನ್ನು ಕಾಪಾಡುವ ಜವಾಬ್ದಾರಿಯ ನಡುವೆ ಆ ಸರಿಯಾದ ಸಮತೋಲನವನ್ನು ಹೇಗೆ ಸಾಧಿಸುವುದು? ನಿಜ, ಈ ಬಗ್ಗೆ ಚಿಂತಿಸಲು ಇದೊಂದು ಒಳ್ಳೆಯ ಅವಕಾಶ.